ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಶಿವ ಮತ್ತು ಪಾರ್ವತಿ ಇವತ್ತಿನ ದಿನ ಮದುವೆ ಆಗಿದ್ದ ದಿನ ಅಂತ ಹೇಳಿ ಕರೀತಾರೆ. ಅದಕ್ಕೋಸ್ಕರ ಇವತ್ತಿನ ದಿನ ಲಿಂಗ ಪೂಜೆನ ಮಾಡ್ತಾರೆ. ಇವತ್ತಿನ ದಿನ ಮಕ್ಕಳಿಗೂ ಕೂಡ ತಂಬಿಟ್ಟು ಹಾಕಿ ವಸ್ತ್ರಕ್ಕೆ ಮಕ್ಕಳು ಕೂಡ ಕಟ್ತಾರೆ. ಮೊದಲು ನಮ್ಮ ಪಾಪುಗೆ ವಸ್ತ್ರ ಕಟ್ತಾಯಿದ್ರು, ನಮ್ಮ ಮಗನಿಗೆ. ಅವನೇನು ಸುಮ್ಮನೆ ಇರ್ತಿರ್ಲಿಲ್ಲ, ಕಟ್ಬೇಡ 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 ಅಂತ ಕಿರ್ಚ್ತಾ ಇದ್ದ. ಆದರೂ ಬಿಡ್ದಲ್ಲೇ ಅವರ ಅಪ್ಪ ಕಟ್ಟಿದ್ರು. ಅದಾದಮೇಲೆ ನೆಕ್ಸ್ಟು ಇವ್ರ ಅಕ್ಕನ ಮಕ್ಕಳು ಬಂದಿದ್ರು, ಅವ್ರಿಗೂ ಕೂಡ ಇಲ್ಲಿ ವಸ್ತ್ರನ ಕಟ್ತಾಯಿದ್ರು. ಅವರಿಬ್ಬರು ಮಾತ್ರ ಭಕ್ತಿಯಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ್ಕೊಂಡು ಕೂತಿದ್ರು. ನನ್ನ ಮಗ ಮಾತ್ರ ತುಂಟ, ಹೇಳಿದ ಮಾತನ್ನೇ ಕೇಳ್ತಾ ಇರಲಿಲ್ಲ ಅವನು. ಅದಾದಮೇಲೆ ನಮ್ಮ ಅತ್ತೆ ಇಲ್ಲಿ ಮಕ್ಕಳಿಗೆಲ್ಲ ಫಲಾರ ಕೊಟ್ಟರು. ನಮ್ಮ ಮನೇಲಿ ನಮ್ಮ ಅತ್ತೆನೇ ಮೊದಲು ಹಿರಿಯರು, ಸೊ ಅವರೇ ಫಸ್ಟು ಲಿಂಗ ಪೂಜೆ ಮಾಡ್ಕೋತಾಯಿದ್ರು. ಇಲ್ಲಿ ನಮ್ಮ ಅತ್ತೆ ಇಷ್ಟಲಿಂಗ ಪೂಜೆನ ಮಾಡ್ಕೋತಾಯಿದ್ರು. ಇಷ್ಟಲಿಂಗಾಭಿಷೇಕನ ಮಾಡಬೇಕು ಅಂತ ಹೇಳಿದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಲ್ ಸಕ್ಕರೆ, ಆಮೇಲೆ ದ್ರಾಕ್ಷಿ, ಖರ್ಜೂರ, ಗೋಮೂತ್ರ ಇದನ್ನೆಲ್ಲ ಹಾಕಿ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಎಲ್ಲ ಆದಮೇಲೆ ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲವನ್ನು ಹಾಕಿ ತುಂಬೆ ಹೂವು, ಬಿಲ್ಪತ್ರೆ, ನಾನಾ ಥರದ ಹೂವು ಎಲ್ಲನೂ ಹಾಕಿ ದೇವರಿಗೆ ಪೂಜೆ ಮಾಡೋವಂಥದ್ದು. ನಮ್ಮ ಅತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಕೂಡ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ನಮ್ಮ ಪಾಪುನು ನಾನು ಬರ್ತೀನಿ, ನಾನು ಹೋಗಲ್ಲ, ನಿಮ್ಮ ಜೊತೆನೇ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಕೂತ್ಕೊಂಡ. ಎಷ್ಟು ಹೇಳಿದ್ರು ಪೂಜೆ ಮಾಡೋಕ್ಕೇ ಬಿಡ್ತಿರ್ಲಿಲ್ಲ ಅವನು. ಶಿವಂಗೆ ಬಿಲ್ಪತ್ರೆ ಅಂದರೆ ತುಂಬ ಇಷ್ಟ. ಬಿಲ್ಪತ್ರೆ, ತುಂಬೆ ಹೂವು, ನಾನಾ ಥರದ ಹೂಗಳನ್ನ ತಂದು ಈ ಹಬ್ಬದಲ್ಲಿ ಪೂಜೆ ಮಾಡೋ ಅಂಥದ್ದು. ನಮ್ಮ ಹಸ್ಬೆಂಡ್ ಊರ ಕಡೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಅವರ ಮನೆ ಮಕ್ಕಳಾಗಿರೋವಂಥ ಹೆಣ್ಮಕ್ಳುಗಳನ್ನ ತವ್ರ ಮನೆಗೆ ಕರ್ಕೊಂಬರ್ತಾರೆ. ಆ ಹೆಣ್ಮಕ್ಳುಗಳಿಗೆ ಎಲ್ಲಿ ಗಂಟ ಸಾಧ್ಯನೋ ಅಲ್ಲಿ ಗಂಟನೂ ಮನೆಗೆ ಕರ್ಕೊಂಬರ್ತಾರೆ. ವಸ್ತ್ರ ಕಡೋಕ್ಕೇನು ಹೋಗಲ್ಲ. ಅವ್ರು ಯಾವಾಗ ಬರೋಕ್ಕಾಗಲ್ಲ ಅಂತಾರೆ ಆವಾಗ ಅವ್ರ ಮನೆಗೆ ಹೋಗಿ ವಸ್ತ್ರನ ಕೊಟ್ಬಿಟ್ಟು ಬರ್ತಾರೆ. ಇದೇ ಈ ಹಬ್ಬದ ವಿಶೇಷವಾದ ವಾಡಿಕೆ. ಇದಾದಮೇಲೆ ಈ ಹಬ್ಬದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ತಂಬಿಟ್ಟು ಮಾಡ್ತಾರೆ. ಒಬ್ರೊಬ್ರು ಹೊಸಕ್ಕಿ ತಂಬಿಟ್ಟು, ಹುರಕ್ಕಿ ತಂಬಿಟ್ಟು, 2 ಟೈಪ್ಸ್ ಆಫ್ ತಂಬಿಟ್ಟು ಮಾಡ್ತಾರೆ. ನಾವು ಕೂಡ ಹುರಕ್ಕಿ ತಂಬಿಟ್ಟು ಮಾಡಿದ್ರು ನಮ್ಮ ಮನೇಲೂ. ಲಿಂಗಾಭಿಷೇಕ ಎಲ್ಲ ಆದಮೇಲೆ ಲಿಂಗಕ್ಕೆ ನಿಂಬೆಹಣ್ಣು, ಸೀಗೆ ಪುಡಿ ಎಲ್ಲನೂ ಹಾಕ್ಬಿಟ್ಟು ತೊಳಿತೀವಿ. ಇದಾದಮೇಲೆ ಲಿಂಗಕ್ಕೆ ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಬಿಲ್ಪತ್ರೆ ಎಲ್ಲವನ್ನು ಹಾಕಿ ಊದ್ಗಡ್ಡಿ ಎಲ್ಲ ಬೆಳಗ್ಗೆ ಲಿಂಗಾಷ್ಟಾವತಾರನ ಹೇಳ್ಕೊತೀವಿ. ಅದಾದಮೇಲೆ ಬಿಲ್ಪತ್ರೆ ಕಡ್ಡಿಯಿಂದ ಮಾಡಿದಂತಹ ತುಪ್ಪದ ಪೆಂಜನ ಬೆಳಗ್ತೀವಿ. ಅದಾದ ನಂತರ ಕರ್ಪೂರ ಎಲ್ಲವನ್ನು ಬೆಳಗ್ಗೆ ನಮ್ಮ ಕರಡಿಗೆಗೆ ಲಿಂಗವನ್ನು ವಸ್ತ್ರದೊಳಗೆ ಹಾಕೋತೀವಿ. ಇಷ್ಟೇ ಲಿಂಗ ಪೂಜೆಯ ವಿಶೇಷ. ಈ ಹಬ್ಬದಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ನಂತರ ಲಿಂಗ ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಫಲಾರನ ತಿಂತಾರೆ. ಅದು ಬಿಟ್ಟು ಉಪ್ಪಿಟ್ಟು ಆ ಥರವಾಗಿ ತಿನ್ನೋ ಅಂಥದ್ದು. ಆಮೇಲೆ ಈ ಹಬ್ಬದಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಅನ್ನನ ತಿನ್ನಲ್ಲ. ಈ ಥರವಾಗಿ ಉಪವಾಸ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ, ಈ ಹಬ್ಬದಲ್ಲಿ ಜಾಗರಣೆ ಕೂಡ ಮಾಡ್ತಾರೆ. ಕೆಲವರು ಮನೇಲಿ ಕೂಡ ಮಾಡ್ತಾರೆ ಜಾಗರಣೆನ. ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ಭಜನೆ ಮಾಡಿಕೊಂಡು ಜಾಗರಣೆ ಕೂಡ ಮಾಡ್ತಾರೆ. ಶಿವ ಎಲ್ರಿಗೂ ಕೂಡ ಇಷ್ಟವಾದಂಥ ದೇವರು. ಇದಾಗಿತ್ತು ನಮ್ಮ ಇವತ್ತಿನ ದಿನ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.